ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ನೋಟಿಸ್ ಕೊಟ್ಟಿರ್ತಾರೆ. ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಂಗಿದೆ. ಅದು ನೋಡ್ರಿ, ಅಲರ್ಟ್ ಮೆಸೇಜ. ಅದೇನು ಅಲರ್ಟ್ ಮೆಸೇಜ್ ಐತಿ ಮುಂದೆ ತಿಳಿಸ್ಕೊಡ್ತೀನಿ. ಈಗ ನೋಡ್ರಿ, ಸೆಲೆಕ್ಟ್ ಆಗಿದಂಥ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೋಡ್ರಿ, ಸೆಲೆಕ್ಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡ್ರಿ ಎಂಡ್ ತನಕ. ಅದ್ರ ಬಗ್ಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾನೆ. ಮತ್ತು ನೋಡ್ರಿ, ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅದನ್ನು ಮಗಳ ಸ್ಕ್ರೀನ್ ಮೇಲೆ ಹಾಕಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತಾನೆ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ. ಮೊದಲು ನೋಡ್ರಿ, ನೀವು ಗೂಗಲ್ ಓಪನ್ ಮಾಡ್ಕೊರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಗೂಗಲ್ ಓಪನ್ ಮಾಡ್ಕೊರಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಸರ್ಚ್ ಬಾಕ್ಸಲ್ಲಿ GDS ಅಂತ ಟೈಪ್ ಮಾಡಿರಿ. GDS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಇಲ್ಲಿ ನೋಡ್ಬೋದು, ಒಂದೇದ ಅವ್ರ ಅಫಿಷಿಯಲ್ ವೆಬ್ಸೈಟ್ ಇಂಡಿಯಾ ಪೋಸ್ಟ್. ಇದವ್ರ GDS ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಜಸ್ಟ್ ಸಿಂಪಲ್ಲಾಗಿ ಕ್ಲಿಕ್ ಮಾಡೋದು. ಇಲ್ಲಿ ನೋಡ್ರಿ, ಲಿಸ್ಟ್ ಕೂಡ ಬಂದಿರ್ತಾವೆ. ಟೋಟಲಾಗಿ 4 ಲಿಸ್ಟ್, GDSದು 4 ಲಿಸ್ಟ್ ಬಂದಾವ. 5ನೇ ಲಿಸ್ಟ್ ಬರ್ತೈತೋ ಬರಂಗಿಲ್ಲ ಅಂಥೇಳಿ ಅದ್ರ ಬಗ್ಗೆ ಕೂಡ ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿ ತಿಳಿಸಿನು. ಯಾರು ನೋಡಿಲ್ಲ ನೋಡ್ರಿ, ಮ್ಯಾಗ ಐಕಾರ್ಡ್ ಹಾಕ್ತಾನು. ಇಲ್ಲಿ ನೋಡ್ರಿ, ಜಸ್ಟ್ ಇದೇನೈತಿಲ್ಲ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಂಡಿಯಾ ಪೋಸ್ಟ್ http://indiapost.government.in ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇದ್ರೊಳಗೆ ಅಲರ್ಟ್ ಅಂತೇಳಿ ಒಂದು ಮೆಸೇಜ್ ಹಾಕ್ಯಾರ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಂಗಿಲ್ಲ. ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಸೆಕ್ಯೂರಿಟಿ ನೋಟಿಸ್ ಏನಂದರೆ ಇಂಪಾರ್ಟೆಂಟ್ ಸೆಕ್ಯೂರಿಟಿ ನೋಟಿಸ್. ಇದರೊಳಗೆ ಏನು ಕೊಟ್ಟಾರಂದ್ರೆ ಇಲ್ಲಿ ನೋಡ್ಬೋದು. ಮೊದಲು ನಿಮಗೆ ಹೇಳ್ತನ, ಈಗ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ನಾಟ್ ಟು ಟ್ರಸ್ಟ್ ಎನಿ ಕಮ್ಯುನಿಕೇಷನ್ಸ್ ರಿಸೀವ್ಡ್ ಫ್ರಮ್ ಅನ್ಅಥರೈಸ್ಡ್ ಆರ್ ಸಫಿಷಿಯನ್ಸ್ ಇಮೇಲ್ IDs. ಇದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಕಮ್ಯುನಿಕೇಷನ್ಸ್. ನೆಕ್ಸ್ಟ್, ಇನ್ಫಾರ್ಮೇಷನ್ only through official email IDs ending with @indiapost.government.in or indiapost.gdsonline.government.in. The Department of Post shall not be responsible for any misleading communications, frauding emails, messages regarding GDS engagement recruitment circled by unauthorized sources. ಹಿಂಗಂದ್ರೆ ಏನಂದ್ರೆ, ಇಲ್ಲಿ ನೋಡ್ರಿ, ಈಗ ಲಾಸ್ಟ್ 2 ನಿಮ್ಗೆ ಡೊಮೈನ್ ಹೇಳಿರೋರ. ಇಲ್ಲಿ ನೋಡ್ರಿ, ಒಂದೇ ಡೊಮೈನ್ ಯಾವುದಂದ್ರೆ @indiapost.government.in ಒಂದೇ ಡೊಮೈನ. ಎರಡನೇದ ನೋಡ್ರಿ @indiapost.gdsonline.government.in. ಇವೇನೈತಿ 2 ಡೊಮೈನ್ ಅವರು ಇಂಡಿಯಾ ಪೋಸ್ಟ್ದು. ಇದನ್ನು ಬಿಟ್ಟು ಬೇರೆ ಯಾವುದೇ ಒಂದು ನಿಮ್ಗೆ ಮೆಸೇಜ್ ಅಥವಾ ಇಮೇಲ್ IDಯಿಂದ ನಿಮಗೆ ಮೆಸೇಜ್ ಬಂದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಿ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕು, ಈ ರೀತಿಯಾಗಿ ಬೇರೆ ಇಮೇಲ್ IDಯಿಂದ ಬೇರೆ ಡೊಮೈನ್ದಿಂದ ನಿಮಗೇನಾದರೂ ಮೆಸೇಜ್ ಬಂದಿದ್ರೆ ಅದಕ್ಕೆ GDS ಯಾವುದೇ ಹೊಣೆಗಾರಿಕೆ ಇಲ್ಲ ಅಂಥೇಳಿ ಅದ್ರೊಳಗೆ ತಿಳಿಸ್ಕೊಟ್ಟಾರು. 2 ಡೊಮೈನ ಯಾವುದಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಈ 2 ಡೊಮೈನ್ ಅಷ್ಟೇ ಇರಬೇಕು. ನಿಮ್ಮ ಇಮೇಲ್ ID ಓಪನ್ ಮಾಡಿರಿ. ಇಮೇಲ್ ID ಓಪನ್ ಮಾಡಿದ ತಕ್ಷಣ ನಿಮ್ಗೆ ಬರ್ತೈತಿ ಯಾರಿಂದ ಮೆಸೇಜ್ ಬಂದಿರ್ತೈತಿ, ಅಂತೇಳಿ ಇದ್ದಿರ್ತೈತಿ. ನೀವು ನೋಡಿರ್ಬೋದು. ಈಗ ಚೆಕ್ ಮಾಡ್ಕೊರ್ಬೇಕಾದ್ರೆ ನಿಮ್ಮ ಇಮೇಲ್ ID ಅದ್ರೊಳಗೆ ಅಂತೇಳಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, @indiapost.government.in ಒಂದೇದ, ಮತ್ತು @indiapost.gdsonline.in ಇದು 2 ಡೊಮೈನ್ ಅವರು. ಇದರಿಂದ ಮೆಸೇಜ್ ಬಂದ್ರೆ ಮಾತ್ರ ರಿಯಲ್ಲ. ಇದನ್ನ ಬಿಟ್ಟು ಬೇರೆ ಇಮೇಲ್ IDಯಿಂದ ಬೇರೆ ಯಾವುದಾದ್ರೂ ಒಂದು GDSಗೆ ನೀವು ಸೆಲೆಕ್ಟ್ ಆಗಿದ್ದೀರಿ, ನೀವು ಅಮೌಂಟ್ ಕೊಡಬೇಕು ಮತ್ತು OTP ಬರ್ತೈತಿ, ನೀವು ಪಾಸ್ವರ್ಡ್ ರಿಪ್ಲೈ ಕೊಡಬೇಕು, ಈ ರೀತಿಯಾಗಿ ಬರ್ತಿರ್ತಾವೆ. ಅವೆಲ್ಲ ಬಂದ್ರೆ ಐತಿ, ಅವೆಲ್ಲ ಫೇಕ. ಇಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ GDSದವರು ಯಾವುದೇ ಹೊಣೆಗಾರಿಕೆ ಇಲ್ಲ ಅಂಥೇಳಿ ಅದ್ರೊಳಗೆ ತಿಳಿಸ್ಕೊಟ್ಟಾರು. ನಿಮಗೆ ಅದ್ರ ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಮತ್ತೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನೆ. ಮತ್ತು ನೋಡಿರಿ, ಹೊಸದಾಗಿ ಅಧಿಸೂಚನೆ ಕೂಡ ಹಾಕತ್ತೀನ, ಅದ್ರ ಬಗ್ಗೆ ಕೂಡ ನಿಮ್ಗೆ ಡೇಟ್ ಹೇಳ್ತಾನೆ. ಎಂದು ಅಧಿಸೂಚನೆ ಆಗ್ಬೋದು, ಎಷ್ಟು ವೇಕೆನ್ಸಿಗಳನ್ನ ಕಾಲ್ಪಾರ ಮಾಡ್ಬೋದು, ಅದ್ರ ಬಗ್ಗೆ ಕೂಡ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಯಾಕಂದ್ರೆ ನಾನು ಫಸ್ಟ್ ನಿಮ್ಗೆ GDS ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ಕೋತಾನೆ. ಅದನ್ನು ನೀವು ಆಲ್ಮೋಸ್ಟ್ ನೋಡಿರ್ಬೋದು. GDS ನೋಡಿರಿ, ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಹೇಳಿನ GDS ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ಲಾಸ್ಟ್ ನೀವು ಫೈನಲ್ ಏನು ಅಪಾಯಿಂಟ್ಮೆಂಟ್ ಲೆಟ್ರ್ ಏನು ತೆಗೆದುಕೊಳ್ತಾರೆ, ಜಾಯ್ನಿಂಗ್ ಲೆಟ್ರ್, ಅಲ್ಲಿಯವರು ಕೂಡ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾನೆ ಅಂತ ಹೇಳಿನ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇನ್ನೂರಿಗೆ ಕೂಡ ಅಪ್ಡೇಟ್ ಕೊಡ್ತಾ ಇರೋದು. ಇನ್ನು ನೆಕ್ಸ್ಟ್ ಅಧಿಸೂಚನೆ ಆತಂದ್ರೆ ಅದ್ರ ಬಗ್ಗೆ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತಾನು. ಮತ್ತು ನೋಡಿರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಪ್ರತಿಯೊಂದು GDS ವಿದ್ಯಾರ್ಥಿಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.